ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೇಲಿರುವ ಮಸಾಲ ಬಳಸಿ ಹೇಗೆ ಒಂದು ಫಿಶ್ ತವಾ ಫ್ರೈನ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್. ಇದನ್ನ ಹೇಗೆ ಮಾಡೋದು ಬನ್ನಿ ಹೋಗೋಣ, ಹೇಗೆ ಮಾಡೋದು ಅಂತ ನೋಡೋಣ. ಸ್ಕಿಪ್ ಮಾಡಿದಾಗೆ ನೋಡಿ, ಆಗಲೇ ಗೊತ್ತಾಗೋದು ಹೇಗೆ ಮಾಡೋದು ಅಂತ. ಈ ರೆಸಿಪಿ ತುಂಬ ಸುಲಭ ಫ್ರೆಂಡ್ಸ್. ಏನೇನು ಹಾಕಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಹೇಗೆ ಮಾಡೋದು ಅಂತ ನೋಡೋಣ. ನೀವು ಸ್ಕಿಪ್ ಮಾಡಿದ ಹಾಗೆ ನೋಡ್ತಾ ಇದ್ದರೆ ಮಾತ್ರ ನನ್ನ ವಿಡಿಯೋದಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಗೊತ್ತಾಗೋದು. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದರೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಯಾವ ರೀತಿ ಬಳಸಿದ್ದೀನಿ ಅಂತ ಗೊತ್ತಾಗಲ್ಲ. ಈಗ ನೋಡಿ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ, ಮಸಾಲ ರೆಡಿ ಮಾಡೋದು ಅಂತ. ಒಂದು ಪ್ಲೇಟ್ನಲ್ಲಿ 1.5 ಟೇಬಲ್ ಸ್ಪೂನ್ ಆದಷ್ಟು ಅಚ್ಚಕಾರದ ಪುಡಿ, ನಾನು ಅರ್ಧ kg ಫಿಶ್ಗೆ ನಾನು ಮಸಾಲೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರು, 1.5 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿಗೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪೌಡರು, ಪೆಪ್ಪರ್ ಮತ್ತು ಜೀರಿಗೆ ಪುಡಿ ಮಾಡಿದ್ದು ಹಾಕ್ಕೊಬೇಕು. ಜೀರಿಗೆ ಮತ್ತು ಪೆಪ್ಪರ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಏನು ಮಾಡಬೇಕು ಅಂದರೆ, ಅಚ್ಚಕಾರದ ಪುಡಿ ಸ್ವಲ್ಪ ಖಾರ ಕಮ್ಮಿ ಇದೆ ಜಾಸ್ತಿ ಇದೆ ಅಂತ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಫಿಶ್ ತಗೊಂಡ್ರೆ ಅದಕ್ಕೆ ಕ್ವಾಂಟಿಟಿಗೆ ತಕ್ಕ ಹಾಗೆ ಇದೇ ರೀತಿ ಮಸಾಲನ ಬಳಸಿ. ನೋಡಿ ಇಲ್ಲಿ 1 ಲೆಮನ್ನ ನಾನು ಹಿಂಡಿಟ್ಕೊಂಡಿದ್ದೀನಿ, ಲೆಮನ್ ಜ್ಯೂಸನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಲೆಮನ್ ಜ್ಯೂಸ್ ಇಲ್ಲ ಅಂದರೆ ಹುಣಸೆಹಣ್ಣನ್ನ ನೀವು ಕಿವುಚ್ಬಿಟ್ಟು ಹುಣಸೆಹಣ್ಣ ರಸ ಕೂಡ ಹಾಕ್ಕೊಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಮಸಾಲ ಚೆನ್ನಾಗಿ ಕಲಿಸ್ಬಿಟ್ಟು ಫಿಶ್ಗೆ ನಾವು ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ಇದು ಪಾಂಪ್ಲೆಟ್ ಫಿಶ್ ಅಂತ ತುಂಬ ಚೆನ್ನಾಗಿರುತ್ತೆ, ಇದಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಮಸಾಲ. ನೋಡಿ ಇದನ್ನು ಇವಾಗ ಫ್ರಿಜ್ಜಲ್ಲಿ 1 ಅವರ್ ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡೋಣ. ಆವಾಗ ಚೆನ್ನಾಗಿ ಇದು ನೆಂದಿರುತ್ತೆ, ಮಸಾಲ ಎಲ್ಲ ಒಳಗೋಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಇವಾಗ ನಾನು ಫಿಶ್ನಲ್ಲಿ ಇಟ್ಟು ತೆಗೆದಿಟ್ಟಿದ್ದೀನಿ. ಈಗ ನಾವು ಫ್ರೈ ಮಾಡೋಣ. ಈಗ ನೋಡಿ ತವಾ ಬಿಸಿಯಾಗಿದೆ, 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ನೀವು ಡೀಪ್ ಆಯಿಲ್ ಫ್ರೈ ಮಾಡಿದರೆ ಫಿಶ್ ಫ್ರೈ ಎಲ್ಲ ಅಷ್ಟು ಚೆನ್ನಾಗಿರಲ್ಲ. ನಾನು ಯಾವಾಗಾದ್ರೂ ಒಂದು ಸತಿ ಮಾತ್ರ ಫಿಶ್ ಡೀಪ್ ಫ್ರೈನ ಮಾಡ್ತೀನಿ, ಇಲ್ಲಾಂದರೆ ತವಾ ಫ್ರೈನೇ ಮಾಡೋದು. ತವಾದಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡಿಬಿಟ್ಟು ಮಸಾಲ ಹಾಕಿಟ್ಟಂಥ ಫಿಶನ್ನು ಒನ್ ಬೈ ಒನ್ ಆಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಈ ತವಾದಲ್ಲಿ 2 ಫಿಶ್ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚಿಕ್ಕದಾಗಿರೋದ್ರಿಂದ 2 ಫಿಶ್ ಹಾಕ್ಕೊತಾ ಇದ್ದೀನಿ. ನೀವು ಸ್ವಲ್ಪ ದೊಡ್ಡ ಫಿಶ್ ಆಗಿದ್ದರೆ 1 ಫಿಶ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ನಾವು ಇದನ್ನು ಬೇಯೋಕ್ಕೆ ಸ್ಪೇಸ್ ಬೇಕಲ್ವ, ಅದಕ್ಕೋಸ್ಕರ. ಇವಾಗ ಒಂದು ಕಡೆ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತಿರುಗಿಸ್ಬೇಕು. ಈ ಥರ ತಿರುಗಿಸಿ ನಿಧಾನಕ್ಕೆ ಹಾಕಬೇಕು, ಯಾಕಂದರೆ ನೋಡಿ ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಸಿಡಿಯುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಜವಾಬ್ದಾರಿಯಿಂದ ನೀವು ಮಾಡಬೇಕು. ಯಾವತ್ತು ಎಣ್ಣೆಯಲ್ಲಿ ಕೈ ಮೇಲೆ ಕಾಲು ಎಲ್ಲಾದರೂ ಹಾರಿಬಿಟ್ರೆ ತುಂಬ ಪೇನ್ಫುಲ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು ನಿಧಾನವಾಗಿ ಮಾಡಬೇಕು ಅಂತ. ಈಗ ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ಈ ಕರ್ಬೇವಿನ ಸೊಪ್ಪು ಎಣ್ಣೆಲಿ ಫ್ರೈ ಆಗಿ ಫಿಶಲ್ಲಿ ಚೆನ್ನಾಗಿ ಒಂದು ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದು ಡೆಕೋರೇಷನ್ಗೂ ಆಗುತ್ತೆ. ಈಗ 2 ಕಡೆ ಫ್ರೈ ಆದ ನಂತರ ಫಿಶ್ ಫ್ರೈ ರೆಡಿಯಾಗಿದೆ. ನೋಡಿ ಇಷ್ಟು ಚೆನ್ನಾಗಿದೆ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.